ತಿಂಗಳ ಹಿಂದೆಯಿಂದ ಈ ಕಾರ್ಯಕ್ರಮವನ್ನ ರೂಪುರೇಷೆಗಳನ್ನ ಆಗ್ತಾ ಇದೆ. 6 ತಿಂಗಳಿಂದ ಬರ್ತಾ ಇದೆ. ದಳಮ್ಮ ಅಕ್ಕ ಅಮ್ಮ ಒಂದು ಜನಪದ ಗೀತೆ ಹೇಳಿ, ಒಂದು ಅಡ್ಸ್ಕತೆ ಹೇಳಿ ನಮ್ಮೂರ ಹೆಸರು ಒಂದು ಪುಸ್ತಕ ಬರ್ತದೆ, ಇದೊಂದು ದಾಖಲೆ ಉಳಿತದೆ. ಇಲ್ಲಿ ಯಾರು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ, ನೀವು ಶಾಶ್ವತ ಅಲ್ಲ. ನೀವು ಕೊಟ್ಟಂತಹ ವಡ್ಸ್ಕತೆಗಳು, ಜನಪದ ಗೀತೆ ಶಾಶ್ವತ, ಕರಿಯಮ್ಮನ ಪಾಳ್ಯದಲ್ಲಿ ಜನಪದ ಕಲಾವಿದರು ಶಾಶ್ವತ ಅನ್ನೋದು ಪುಸ್ತಕ ಶಾಶ್ವತ ಉಳಿತದೆ. ದಯಮಾಡಿ ಹೇಳಿ ಅಂತ ಬರ್ತಲೇ ಇದ್ದೆ. ಇದರಿಂದ ನಮ್ಗೆ ಯಾವುದೇ ರೀತಿ ಲಾಭಕರ ಅನ್ನುವಂಥದ್ದಿಲ್ಲ. ಇದರಲ್ಲಿ ಉತ್ಸಾಹ, ಆಸಕ್ತಿ, ಕುತೂಹಲ, ನಮ್ಮೂರ ಹೆಸರು ಒಂದು ಐತಿಹಾಸಿಕ ದಾಖಲೆ ಪುಟದಲ್ಲಿ ಸೇರ್ಬೇಕು ಅನ್ನುವಂತಹ ಮಹದಾಸೆ. ಯಾಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ದನ ಕಾಯುವಂತಹ, ಮೇಕೆ ಕುರಿ ಕಾಯುವಂತಹ ಈ ಹಳ್ಳಿ ಸೊಗಡಿನ, ಈ ಹಳ್ಳಿ ಬದುಕಿನ ಈ ಹುಡುಗ ಸುಮಾರು 9 ವರ್ಷಗಳ ಕಾಲ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡದೆ, ಯಾವುದೇ ಅಹಿತಕರವಾಗಿರ್ತಕ್ಕಂತಹ ಆಕರ್ಷಣೆಗಳಿಗೆ ಒಳಗಾಗದೆ, ದುಶ್ಚಟಗಳಿಗೆ ಬಲಿಯಾಗದೆ, ಒಳ್ಳೆಯ ರೀತಿಯಾಗಿ ಬಂದು ನನ್ನ ಓದಿನ ಉದ್ದಕ್ಕೂ ನಾಯಕನಾಗಿಯೇ ಬಂದು, ನನ್ನ ಗೆಳೆಯ ಇಲ್ಲೇ ಇದ್ದಾನೆ ಓಂಕಾರ್, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು 250 ಜನ ವಿದ್ಯಾರ್ಥಿಗಳು, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ರಾಮನಗರ, ತುಮಕೂರು, ಮಂಡ್ಯ, ಮೈಸೂರು, ಬೆಳಗಾವಿ, ಗುಲ್ಬರ್ಗ, ಯಾದಗಿರಿ, ಚಿತ್ರದುರ್ಗ, ಬೇರೆ ಬೇರೆ ಜಿಲ್ಲೆಯ ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಓದ್ಬೇಕಾದ್ರೆ ಅಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ ಅಂತ ಇರುತ್ತೆ, ವಿದ್ಯಾರ್ಥಿಗಳ ಚುನಾವಣೆ ಅಂತ. ಆ ಚುನಾವಣೆಯಲ್ಲಿ ನಿಂತು ಗೆದ್ದಂತಹ ಏಕೈಕ ಸ್ಪರ್ಧಿ ಇದೇ ಗ್ರಾಮದ ಹುಡುಗ ನಾನೇ. ಆ MA ನನಗಿದೆ. ಅಂದ್ರೆ ಏನಾದ್ರೂ ಮಾಡ್ಬೇಕು ಅನ್ನುವಂತಹ ಉತ್ಸಾಹ, ಇದು ನಾಯಕತ್ವನ ಬೆಳೆಸ್ಕೊಳ್ಬೇಕು ಅಂತಲ್ಲ, ಏನಾದ್ರೂ ಕಾಯಕ ಮಾಡ್ಬೇಕು, ಇವಾಗ ಕೆಲಸ ಮಾಡ್ಬೇಕು, ಶಾಶ್ವತವಾಗಿ ಉಳಿಬೇಕು, ಇದು ನನ್ನ ದೊಡ್ಡ ಆಸೆ. ನಾನು ಸಣ್ಣ ಹುಡುಗ ಇದ್ದಾಗ ಇದನ್ನೇ ಜಪಿಸ್ತಾ ಇದ್ದಿದ್ದು, ಇತಿಹಾಸ ಪುಟದಲ್ಲಿ ಸೇರ್ಬೇಕು ಇಷ್ಟೇ. ಇತಿಹಾಸದಲ್ಲಿ ಎಷ್ಟೋ ಜನರು ಓದ್ತಾ ಇದ್ದಾರೆ, ನಾನು ಇತಿಹಾಸ ಪುಟದಲ್ಲಿ ಸೇರ್ಬೇಕು, ಈ ದೊಡ್ಡ ಆಸೆ ನನಗೆ ಯಾವತ್ತೂ ಕೊಯ್ತಲೇ ಇತ್ತು. ಈ ದಾರಿ ಉದ್ದಕ್ಕೂ ನನ್ನ ಜೊತೆ ಬಂದದ್ದು ನಾನು ಒಬ್ಬನೇ. ಯಾರು ನನ್ನ ಪ್ರೇರೇಪಿಸಲಿಲ್ಲ, ಯಾರು ನನ್ನ ಬೆಂತಟ್ಟಲಿಲ್ಲ, ಯಾರು ನನ್ನ ಒತ್ಕೊಂಡು ಕರ್ಕೊಂಡು ಬಂದಂತಹ ಯಾವುದೇ ಒಂದೇ ಒಂದು ಪಾಯಿಂಟ್ ಗಿಮಿಕ್ ಯಾರಿಗೂ ಸಿಗಲ್ಲ. ಸಿಗಕ್ಕೂ ಸಹ ನನ್ನ ಆ ತರದ ವ್ಯಕ್ತಿತ್ವ ಅಲ್ಲವೇ ಅಲ್ಲ. ನನ್ನ ವ್ಯಕ್ತಿತ್ವ ಒಬ್ಬಂಟಿಯಾಗಿ ಆದ್ರೂ ಹೋರಾಟ ಮಾಡಿ ಗೆಲ್ಲುವಂತಹ ವ್ಯಕ್ತಿತ್ವ. ಅಂದ್ರೆ ಇದರಿಂದ ಯಾವುದೇ ಈ ಕಾರ್ಯಕ್ರಮದ ಹಿಂದೆ ಅಷ್ಟೇ ಯಾವುದೋ ಆಲೋಚನೆಗಳಿರಬಹುದು, ಅಥವಾ ಯಾವುದೋ ಚುನಾವಣೆ ನಮ್ಮ ಹುಡುಗ ಗಿಮಿಕೆನ ಮಾಡ್ತಾ ಇದ್ದಾರ, ಸಂಪುಟ ವಿಚಾರಗಳಿರ್ಬೋದು, ಅದ್ಯಾವುದೂ ಅಲ್ಲ, ಅದು ನಮಗೆ ಬೇಕಾಗೂ ಇಲ್ಲ, ನಾವು ಆ ಅವಕಾಶವೂ ಇಲ್ಲ. ಆದ್ರೆ ನಮ್ಮೂರಿನ ಆಸೆ ಏನೋ, ನಮ್ಮೂರು ಮುಂದೆ ಬರಬೇಕು. ಇಷ್ಟು ವರ್ಷಗಳಾದ್ರೂ